ನಾನು ಸಂಚಾರಿ ಶೋಭಾ. ಸೊ ಇವತ್ತು ನಾನು ಬಂದಿರುವಂಥದ್ದು ಲಕ್ಷ್ಮೀನಗರದ ಒಂದು ಮಾರ್ಕೆಟ್ ಇದೆ ನಿಯರ್ ಲಕ್ಷ್ಮೀನಗರ, ಅಂದರೆ ನಾನಿಲ್ಲಿ ಸ್ಟೇ ಆಗ್ತೇನಲ್ಲ, ಸೊ ಅಲ್ಲಿ ನಿಯರ್ ಬೈ ಒಂದು ಮಾರ್ಕೆಟ್ ಇದೆ ಮಂಗಲ್ ಬಜಾರ್ ಅಂತ ಹೇಳಿ. ಸೊ ನಾನು ಬಂದಿದ್ದೇನೆ ಮಂಗಲ್ ಬಜಾರಿಗೆ, ಬಂದ ಸುಮ್ಮನೆ ಹೀಗೆ ಮಾರ್ಕೆಟ್ ನೋಡ್ಕೊಂಡು ಹೋಗುವ ಅಂತ ಹೇಳಿ. ಲಕ್ಷ್ಮೀನಗರ್ ಮೇನ್ಲಿ ಆಗಿ ಸ್ಟೂಡೆಂಟ್ ಇರ್ಬೋದು ಮತ್ತು ಮಾರ್ಕೆಟ್ ಏರಿಯಾ, ಇದು ಕಂಪ್ಲೀಟ್ ಒಂದು ಮಾರ್ಕೆಟ್ ಏರಿಯಾ ಲಕ್ಷ್ಮೀನಗರ. ಆ್ಯಂಡ್ ಯಾರೆಲ್ಲ CA ಮಾಡ್ತಾರೆ ಹಾಗೆ MBBS ಎಲ್ಲ ಮಾಡ್ತಾರೆ, ಸೊ ಅವರೆಲ್ಲ ರೂಮಲ್ಲಿ ಇರಲಿಕ್ಕೆ ಲಕ್ಷ್ಮೀನಗರ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಯಾಕಂದರೆ ಇಲ್ಲಿ ಸ್ವಲ್ಪ ರೆಂಟ್ ಚೀಪ್ ಕಂಪೇರ್ ಟು ಬೇರೆ ಏರಿಯಾದಲ್ಲಿ. ಸೊ ಇವತ್ತು ನಾನು ಬಂದಿರುವಂಥ ಮಂಗಲ್ ಬಜಾರ್ ನಾನು ನಿಮ್ಗೆ ತೋರಿಸ್ತೇನೆ ನೋಡಿ. ಹಾಗೆ ಯಾರಾದರೂ ಡೆಲ್ಲಿಗೆ ಬಂದರೆ ಸೊ ಮಂಗಲ್ ಬಜಾರಿಗೆ ನೈಟ್ ಹೊತ್ತು ನೀವೇನಾದ್ರು ವಿಸಿಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಐಟಮ್ಗಳು ನಿಮಗೆ ಚೀಪಲ್ಲಿ ಸಿಗುತ್ತೆ, ತೊಗೋಬೋದು. ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಇರ್ತಾರೆ, ಬಟ್ ಆದರೆ ನಂಗೆ ಇವತ್ತು ಅಷ್ಟು ಜನ ಇರೋ ಥರ ಕಾಣಿಸ್ತಿಲ್ಲ. ಸೊ ಇದು ಲಕ್ಷ್ಮೀನಗರ್ನ ಮಂಗಲ್ ಬಜಾರ್. ಸೊ ಇಲ್ಲಿ ಎಲ್ಲ ನಿಮಗೆ ಐಟಮ್ಸ್ಗಳು ಸಿಗುತ್ತೆ. ನೀವು ಡೆಲ್ಲಿಯಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಹೇಳಿದಾಗೆ ಏನಂತ ಹೇಳಿದರೆ ಇಲ್ಲಿ ಡೆಲ್ಲಿ ಎಲ್ಲ ಮಾರ್ಕೆಟ್ಗಳು ಒಂದೇ ಥರ ಕಾಣುತ್ತೆ, ನಿಮಗೆ ಯಾವ ಮಾರ್ಕೆಟ್ಗಳು ಏನು ಅಂತ ಗೊತ್ತಾಗೋದಿಲ್ಲ. ಸೊ ತುಂಬ ನಿಮಗೆ ಸೆಟ್ ಐಟಮ್ಸ್ಗಳೆಲ್ಲ ತುಂಬ ಕಡಿಮೆಗೆಲ್ಲ ಸಿಗುತ್ತೆ, ನೀವು ಬರ್ಬೋದು ಇಲ್ಲಿ ನೋಡಿ ಹೇಗಿದೆ ಅಂತ ಹೇಳಿ. ಸೊ ಇದು ಮಂಗಲ್ ಬಜಾರ್, ನಿಮ್ಗೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳು ಸಿಗುತ್ತೆ, A to Z, ಯಾವುದು ಸಿಗಲ್ಲ ಅಂತಲ್ಲ ಎಲ್ಲ ಐಟಮ್ಗಳು ಸಿಗುತ್ತೆ. ಇದು 500 का ठीक है ना? ठीक है, लेकिन ज़्यादा बड़ा हुआ है, साइज़ नहीं है क्या भाई इसमें? मुझे ना M साइज चाहिए. और ನೋಡಿ 100 ರೂಪಾಯಿ ಕೂಡ ಸೇಲ್ ಇದೆ. 100 ರೂಪಾಯಿಗೆ ಏನು ಗೊತ್ತುಂಟ, ನಾರ್ಮಲಿ ಟಾಪ್ಸ್ಗಳು. ಸೊ ಇದೆಲ್ಲ ಜೀನ್ಸಿಗೆಲ್ಲ ಹೊರಗಡೆ ಹೋಗಲಿಕ್ಕೆ ಎಲ್ಲ ಹೋಗ್ಬೋದು. ಇದು ಕೂಡ ಹೊಸದೇ ಡ್ರೆಸ್, ಏನು ತೊಳೆದು ಹಾಕಿರುವಂಥ ಡ್ರೆಸ್ ಅಲ್ಲ, ಸೆಕೆಂಡ್ ಹ್ಯಾಂಡ್ ಅಲ್ಲ, ಚೆನ್ನಾಗಿ ಇದೆ. 100 ರೂಪಾಯಿ ಕೊಡ್ಬೋದು ನೋಡಿ. ಡ್ರೆಸ್ ಎಲ್ಲ ಚೆನ್ನಾಗಿ ಇದೆ, ತುಂಬ ಲೈಕ್ ಮನೇಲಿ ಹಾಕ್ಕೋಬೋದು, ಮನೇಲಿ ಹಾಕ್ಕೊಳ್ಳುವಂಥ ಡ್ರೆಸ್ ಇದೆಲ್ಲ. ಅಂದರೆ ಲೈಕ್ ನೀವು ನಾರ್ಮಲಾಗಿ ಎಲ್ಲಾದರೂ ಪೇಟೆಗೆಲ್ಲ ಹೋಗ್ತೀರಾ ಅಂತ ಹೇಳಿದರೆ ಈ ಡ್ರೆಸ್ಗಳನ್ನೆಲ್ಲ 100 ರೂಪೀಸ್ ಕೊಟ್ಟು ತೊಗೋಬೋದು, ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಫಿಕ್ಸ್ ರೇಟ್, ಇಲ್ಲೆಲ್ಲ ಬಾರ್ಗೇನ್ ಎಲ್ಲ ಇಲ್ಲ ಅನ್ನೋ ಕಾರಣಕ್ಕಾಗಿ ಸೊ ನಾವೆಷ್ಟೇ ಬಾರ್ಗೇನ್ ಮಾಡಿದರೂ 50 ರೂಪಾಯಿ ಕೊಡೋದಿಲ್ಲ. ಬಟ್ ಓಕೆ, ಕಂಪೇರ್ ಮಾಡಿದರೆ ಇದು ಮನೇಲಿ ಹಾಕ್ಕೊಳ್ಳಿಕ್ಕೆ ಹೊರಗೆ ಹೋಗ್ಲಿಕ್ಕೆ ಇದು ಓಕೆ ನೋಡಿ. ಇಲ್ಲೂ ಕೂಡ ಸೇಲ್ 50 ರೂಪೀಸ್. ಸೊ ಸೇಮ್ ಟೈಪ್ ಆಫ್ ಡ್ರೆಸ್ 50 ರೂಪಾಯಿಗೆಲ್ಲ. ಸೊ ಈ ಡ್ರೆಸ್ಸನ್ನು ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಹೊಸತು ಅಂತ ಹೇಳಿ, ಕೆಲವೆಲ್ಲ ಹೊಸತೇ ಡ್ರೆಸ್ಸು, ಮತ್ತು ಕೆಲವೆಲ್ಲ ಏನಂತ ಹೇಳಿದರೆ ತೊಳೆದು ಸೆಕೆಂಡ್ ಹ್ಯಾಂಡ್ಲಿಗೆ ಯೂಸ್ ಮಾಡ್ತಾರೆ, ಅದಕ್ಕೆ 50-50 ನೋಡಿ. ಇದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಅದೇ ಹೇಳಿದ್ನಲ್ಲ, ನೀವು ಯೂಸ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಹೇಳಿದರೆ ಇಲ್ಲಿ ಬಂದು ತೊಗೋಬೋದು. ಸೊ ಈ ಸೂಟ್ಗೆ ಪ್ಲಸ್ ಇದು ಪ್ಯಾಂಟ್ ಪ್ಲಸ್ ಸೂಟ್ 600 ಸಿಗ್ತಿದೆ. ಆದರೆ ಬೆಂಗಳೂರಲ್ಲಿ ಇದರ ರೇಟ್ ಮಿನಿಮಮ್ 900, ಬಟ್ 600 ಓಕೆ. ಆ್ಯಂಡ್ ಇವನ್ ತುಂಬ ಚೆನ್ನಾಗಿದೆ ಕೂಡ, ಕಲರ್ ಕೂಡ. ಸೊ ನಾನು ಇದನ್ನು ನೋಡಿ ತೊಗೊಳ್ತಿದ್ದೇನೆ 600ಗೆ. ನೀವು ಯಾರಾದರೂ ಬರ್ತೀರಾ ಅಂದರೆ ಲಕ್ಷ್ಮೀನಗರಿಗೆ ಮಂಗಲ್ ಬಜಾರಿಗೆ ವಿಸಿಟ್ ಕೊಡಿ, ಓಕೆ. ಇಲ್ಲಿ 250 ಕೂಡ ಟಾಪ್ಸ್ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ಚೆನ್ನಾಗಿದೆ ಟಾಪ್ಸ್, ಲೈಕ್ ಆನ್ಲೈನ್ ಕಂಪೇರ್ ಮಾಡಿದರೆ ಇಲ್ಲಿದು ಓಕೆ. ನೋಡಿ ಮಂಗಲ್ ಬಜಾರಲ್ಲಿ ನಿಮಗೆ ಏನಂತ ಹೇಳಿದರೆ, ನೀವು ಏನೇ ಟಾಪ್ಸ್ ಇರ್ಬೋದು ಅಥವಾ ಕುರ್ತೀಸ್ ಬಟ್ಟೆ ತೊಗೋಬೇಕಂತ ಹೇಳಿದರೆ ಡೆಲ್ಲಿ ಬೆಸ್ಟ್ ಪ್ಲೇಸು. ಕೆಲವು ಕಡೆ ಎಲ್ಲ ಏನಂತ ಹೇಳಿದ್ರೆ KGಯಲ್ಲಿ ಕೊಡ್ತಾರೆ, ಕೆಲವು ಕಡೆ ಎಲ್ಲ ಡಿಪೆಂಡಿಂಗ್ ಆನ್ ಒಂದು ಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇವನ್ ನ್ಯೂ ಡ್ರೆಸ್ ಕೂಡ. ಸೊ ಕೆಲವು ಕಡೆ ನೀವು ನೋಡಿ ತೊಗೊಳ್ಳಿ, ಯಾಕಂತೇಳಿ ತುಂಬ ಕಡಿಮೆಗೆ ರೇಟಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡಬೇಕು, ಅದು ವಾಶ್ ಮಾಡಿ ಯೂಸ್ ಮಾಡಿರುವಂಥ ಡ್ರೆಸ್ ಆಗಿರುತ್ತೆ. ಸೊ ಹಾಗಾಗಿ ತೊಗೊಳ್ಳೋಕ್ಕಿಂತ ಮುಂಚೆ ನೀವು ಅದನ್ನು ನೋಡ್ಕೊಂಡು ತೊಗೊಳ್ಳಿ, ಬಟ್ಟೆಯನ್ನು ಇರ್ಬೋದು ಅದು ಬೇರೆ ಯಾವುದೇ ಐಟಮ್. ಬಟ್ ಮೇಯ್ನಾಗಿ ಬಟ್ಟೆ ಸೆಕೆಂಡ್ ಹ್ಯಾಂಡ್ ವಾಷೇಬಲ್ ಡ್ರೆಸ್ ಆಗಿರುತ್ತೆ, ಲೈಕ್ ವಾಶ್ ಮಾಡಿರೋ ಡ್ರೆಸ್ ಆಗಿರುತ್ತೆ. ಸೊ ಹಾಗಾಗಿ ತೊಗೊಳೋಕ್ಕಿಂತ ಮೊದಲು ಒಂದ್ಸಲ ಚೆಕ್ ಮಾಡಿ ಆ್ಯಂಡ್ ಅದಾದಮೇಲೆ ತೊಗೊಳ್ಳಿ, ಓಕೆನಾ. ಸೊ ಅದಾದಮೇಲೆ ಎಲ್ಲ ಐಟಮ್ಸ್ಗಳು ಕೂಡ ತುಂಬ ಚೀಪ್ ಅಲ್ಲ, ಕೆಲವೆಲ್ಲ ತುಂಬ ಹೈ ಕೆಲವೊಂದು ಮಾರ್ಕೆಟಲ್ಲಿ. ಬಟ್ ಮಂಗಲ್ ಬಜಾರಲ್ಲಿ ಓಕೆ ಅಷ್ಟು ಕಾಸ್ಟ್ಲಿ ಏನಿಲ್ಲ, ಓಕೆನಾ. ಸೊ ಮತ್ತು ಬೇರೆ ಏನು ತೋರಿಸೋದು, ನನಗೆ ಎಲ್ಲ ಮಾರ್ಕೆಟ್ ಒಂದೇ ಥರ ಇದೆ. ಸೊ ಹಾಗಾಗಿ ನಿಮಗೆಲ್ಲ ಪ್ರತಿ ಸಲ ಅದೇ ತೋರಿಸ್ತಾ ಇದ್ದೇನೆ. ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಯಾಕಂತ ಹೇಳಿದರೆ ನಾನು ಶಾಪಿಂಗ್ ಮಾಡಬೇಕಂತ ಬಂದೆ, ಜಸ್ಟ್ ನೋಡ್ಲಿಕ್ಕಂತ ಬಂದೆ. ನನಗೆ ಸ್ಯಾಲರಿ ಆಗಿಲ್ಲ ಆಯಿತಾ. ಸೊ ಹಾಗಾಗಿ ಸ್ಯಾಲರಿ ಇಲ್ಲದೆ ಏನು ತೊಗೊಳ್ಳಿಕ್ಕಾಗಲ್ಲ. ಹಾಗಾಗಿ ಒಂದು ಟಾಪು ಇನ್ನೊಂದು ಕುರ್ತಿ ತೊಗೊಂಡೆ ಅಷ್ಟೇ, ಜಸ್ಟ್ 800 ರೂಪಾಯಿ ಖರ್ಚು ಮಾಡಿದ್ದೆ. ಅದು ಚೆನ್ನಾಗಿದೆ ಡ್ರೆಸ್, ನಾನು ಆಲ್ರೆಡಿ ನಿಮ್ಗೆ ತೋರಿಸಿದಾಗೆ.
ಅಷ್ಟೇ. ಸ್ಯಾಲರಿ ಬಂದಾದಮೇಲೆ ಇನ್ನೊಂದ್ಸಲ ಬಂದು ಇನ್ನೊಂದ್ಸಲ ಶಾಪಿಂಗ್ ಮಾಡೋದು. ನೆಕ್ಸ್ಟ್ ವಿಡಿಯೋ ತನಕ ಸಿಗೋ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟು, ಲೈಕು, ಶೇರ್ ಎಲ್ಲ ಮಾಡಿ. ಓಕೆನಾ?